ಬಾಗಲಕೋಟೆ ಉಪಚುನಾವಣೆಯ ರಣಕಣದ ವಿವರಗಳನ್ನು ನೋಡಿದ್ರಿ. ಬನ್ನಿ ಈಗ ದಾವಣಗೆರೆಗೆ. ಬಾಗಲಕೋಟೆ ಪ್ರಚಾರ ಮುಗಿಸಿ ಮುಖ್ಯಮಂತ್ರಿಗಳು ದಾವಣಗೆರೆಯ ಪ್ರಚಾರಕ್ಕೆ ಬಂದಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ಘಟಾನುಘಟಿಗಳ ಪ್ರಚಾರ ನಡೀತಾ ಇದೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನನ್ನು ಗೆಲ್ಲಿಸೋದಕ್ಕೆ ಸಿದ್ದರಾಮಯ್ಯನವರು ನಾಗನೂರು ಹಳೆ ಬೆಳವನೂರು ಗ್ರಾಮದಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದರು. ಹದಡಿ ಗ್ರಾಮದಲ್ಲಿ ಬಹಿರಂಗ ಸಭೆಯಲ್ಲಿ ಭಾಗಿಯಾದರು. ಅನ್ನದಾತ ಸಿದ್ದರಾಮಯ್ಯನವರಿಗೆ, ಭಾಗ್ಯದಾತ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ದಕ್ಷಿಣ ಕ್ಷೇತ್ರದಿಂದ ಒಂದು ನೇಕೆ ಕುರಿಯನ್ನು ಸಹ ಕೊಡ್ತಾ ಇದ್ದಾರೆ. ಚಪ್ಪಳೆ ಹೊಡಿಬೇಕಾಗಿ ತಮ್ಮಲ್ಲಿ ಕಳೆದ ಪಿರಮಿಡ್ ಇರ್ತದಲ್ಲ, ಆ ಪಿರಮಿಡ್ ನಲ್ಲಿ ಮೇಲ್ಗಡೆ ಇರ್ತಕ್ಕಂಥವ್ರೆ ಕಾರ್ಪೊರೇಟ್ ಬಾಡಿಗಳು ಮತ್ತು ಶ್ರೀಮಂತ ವರ್ಗ. ಅವ್ರ ಪರವಾಗಿರ್ತಕ್ಕಂಥ ಪಾರ್ಟಿನೇ ಬಿಜೆಪಿ. ನಮ್ಮದು ತಳ ಸಮುದಾಯಗಳಿದ್ದಾವಲ್ಲ, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ಇವ್ರ ಪಕ್ಷ ಕಾಂಗ್ರೆಸ್ ಪಕ್ಷ. ಅದರಿಂದ ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಳಗೊಂಡಂತ ಪಕ್ಷ. ಈಗ ಬಿಜೆಪಿಯವರು ನಮ್ಮ 5 ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ಅವರು ಬಡವರ ವಿರೋಧಿಗಳು. ಎಲ್ಲ ವರ್ಗದ ಜನರಿಗೆ ಬಿಜೆಪಿಯವರಿಗೆ ನಾವು ಕೊಟ್ಟಿಲ್ವಾ? ಬಿಜೆಪಿಯವರಿಗೂ ಕೊಟ್ಟಿದೀವಲ್ಲ. ಏಪ್ರಿಲ್ 5ರಿಂದ ದಾವಣಗೆರೆಯಲ್ಲಿ ಜಮೀರ್ ಅಹಮ್ಮದ್ ಅವರು ಪ್ರಚಾರ ಮಾಡ್ತಾರಂತೆ. ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೇಳಿದ್ರ ಮಾತನ್ನು. ಇನ್ನೊಂದು ಕಡೆ ಬಿಜೆಪಿಯಿಂದ ಯಡಿಯೂರಪ್ಪನವರ ರೋಡ್ ಶೋ. ಶ್ರೀನಿವಾಸ್ ದಾಸಕರಿಯಪ್ಪ ಪರವಾಗಿ ಯಡಿಯೂರಪ್ಪನವರ ಜೊತೆಗೆ ಜಿಎಂ ಸಿದ್ದೇಶ್ವರ್, ಬಸವರಾಜ ಬೊಮ್ಮಾಯಿ ಅವರಿದ್ದು. ಕ್ಷೇತ್ರದಲ್ಲಿ ಕಮಲವನ್ನ ಅರಳಿಸಲೇಬೇಕು ಅಂತ ಪಣ ತೊಟ್ಟಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಇಂದು 2ನೇ ದಿನ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಈ ಸುಡುವ ಬಿಸಿಲಿನಲ್ಲಿಯೂ ಏನು ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಸವರಾಜಪೇಟೆಯಿಂದ ಈಗ ರೋಡ್ ಶೋ ಆರಂಭವಾಗಿರುವಂಥದ್ದು. ನೀವು ನೋಡಬಹುದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಜಮಾವಣೆಗೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಜಮಾವಣೆಗೊಂಡಿರುವುದನ್ನು ನೀವು ಇಲ್ಲಿ ನೋಡಬಹುದು. ಅಲ್ಪಸಂಖ್ಯಾತ ಸಮುದಾಯದ ಜನರು ಸಹ ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ವಿಶೇಷ. ನೀವು ನೋಡಬಹುದು ದೃಶ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಜನರು ಸಹ ಈ ಯಡಿಯೂರಪ್ಪರವರ ರ್ಯಾಲಿಯಲ್ಲಿ ಭಾಗವಹಿಸಿರುವಂಥದ್ದು. ಕಾಂಗ್ರೆಸ್ ಟಿಕೆಟ್ ನೀಡದಿದ್ದಕ್ಕೆ ಸಹಜವಾಗಿ ಅಲ್ಪಸಂಖ್ಯಾತ ಸಮುದಾಯ ಬೇಸರಗೊಂಡಿರುವಂಥದ್ದು. ಇದರ ಲಾಭವನ್ನು ಪಡೆಯಲು ಬಿಜೆಪಿಯು ಸಹ ಶತ ಪ್ರಯತ್ನವನ್ನು ನಡೆಸ್ತಾ ಇದೆ. ಈಗ ಸದ್ಯ ಬಿಎಸ್ ಯಡಿಯೂರಪ್ಪನವರು ಬಂದಿರುವಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸು ಮತ್ತೆ ಹೊಸ ಚೈತನ್ಯವನ್ನ ನೀಡಿದೆ ಅಂತ ಹೇಳಬಹುದು. ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಜನರು ಬಾವುಟಗಳನ್ನು ಹಿಡಿದು ಹರ್ಷೋದ್ಗಾರ ಅವರಲ್ಲಿ ಮನೆ ಮಾಡಿರುವಂಥದ್ದು. ಈಗ ಬಿಎಸ್ ಯಡಿಯೂರಪ್ಪನವರು, ಅದೇ ರೀತಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಎಲ್ಲರೂ ಸಹ ಈ ರೋಡ್ ಶೋ ಅಲ್ಲಿ ಭಾಗಿಯಾಗಿರುವಂಥದ್ದು. ಶ್ರೀನಿವಾಸ್ ದಾಸಕರಿಯಪ್ಪ ಪರ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಬಂದಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.